ಈ ಅರ್ಲಿ ಗ್ರೇಯಿಂಗ್ ಅಂತ ನೋಡಿದಾಗ ಎಷ್ಟು ಅರ್ಲಿ ಆಗ್ಬಿಟ್ಟಿದೆ ಅಂದ್ರೆ ಹೈಸ್ಕೂಲ್ಗೆ ಬಂತು ಅಂತ ಹೇಳಿದ್ರೆ ಬಿಳಿ ಕೂದಲು ಇರೋದು ಅಯ್ಯೋ ಇವಾಗೇನು ಕಾಮನ್ ಅನ್ನೋಷ್ಟು ಕಾಮನ್ ಆಗ್ಬಿಟ್ಟಿದೆ. ಯಾಕೆ ಅಂತೀರಾ? ಪೇರೆಂಟ್ಸ್ ಏನ್ ಹೇಳ್ತೀರಾ? ರಾತ್ರಿ ನಿದ್ದೆ ಬಿಟ್ಟಷ್ಟು ವಾಯು ಜಾಸ್ತಿ ಆಗುತ್ತೆ. ಇನ್ನು ಕೆಲವು ಕಡೆ ಅಬ್ಸರ್ವ್ ಮಾಡಿದ್ದೀನಿ, ನನ್ನ ಮಕ್ಕಳು ಏನೂ ತಿಂತಾ ಇಲ್ಲ ಅಂತ ಹೇಳಿ ಟಿವಿ ಮುಂದೆ ಕೂರಿಸಿ ತಿನ್ಸೋದು ಅಥವಾ ಮೊಬೈಲ್ ನೋಡ್ಲಿಕ್ಕೆ ಕೊಟ್ಟು ತಿನ್ಸೋವಂಥದ್ದು, ಇದೆಲ್ಲನೂ ದೋಷಕಾರಕಗಳೇ. ಇನ್ನು ನಾನು ಟೀನೇಜ್ ಅಲ್ಲೋ 20s ಅಲ್ಲೋ ಇದ್ದೀನಿ, ಗ್ರೇಯಿಂಗ್ ಆಗ್ತಾರೆ. ಈಗ ಏನ್ ಮಾಡ್ಬೇಕು ಅವ್ರಿಗೆ? 2 ಸತಿ ತೊಳೆದಿದ್ದನ್ನ ಚೆಲ್ಬಿಟ್ಟು 3ನೇ ಸತಿ ತೊಳೆದಿದ್ದ ನೀರನ್ನ ಕುಡಿಯೋದ್ರಿಂದನೂ ಕೂಡ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಡೈಲಿ ದಿನಚರಿ, ಒಂದು ಹೇರ್ ಕೇರ್ ರೊಟೀನ್ ಅಂದ್ರೆ ಏನಿರ್ಬೇಕು? ಅಂಗಾಲಲ್ಲಿ ನೀರನ್ನ ಒರೆಸ್ಕೊಂಡು ನಿಮ್ಮ ಮನೇಲಿ ಯಾವ ಎಣ್ಣೆ ಇದೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ 2 ಪಾದಗಳಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬಾಯಲ್ಲಿ ನೀರು ತುಂಬಿಸ್ಕೊಂಡಿರ್ಬೇಕು. ಒಂದೊಂದು ಕಣಗೆ 55 ಸತಿ ನೀರನ್ನ ಎರ್ಚ್ಕೊಳ್ಳೋದು. ರಾತ್ರಿ ಊಟ ಮಾಡಿಬಿಟ್ಟು ಒಂದು ವಾಕಿಂಗ್ ಹೋಗಿ ಬರ್ತೀವಿ ಸರ್. ಇಲ್ಲ, ಇದು ಮಾಡಬಾರದು. ಫಸ್ಟ್ ವ್ಯಾಯಾಮ ಮಾಡ್ತೀವಿ, ಆಮೇಲೆ ಸ್ನಾನ ಮಾಡ್ತೀವಿ. ಇಲ್ಲ, ಈ ಬಾಲ್ಡ್ನೆಸ್ ಆಗಲಿ ಅಥವಾ ಅರ್ಲಿ ಗ್ರೇಯಿಂಗ್ ಆಗಲಿ ಆಯುರ್ವೇದ ಚಿಕಿತ್ಸೆಯಲ್ಲಿ ಏನು ಟ್ರೀಟ್ಮೆಂಟ್ ಅಥವಾ ಥೆರಪಿ ಇದೆ? ಇದನ್ನ ಈ ತೊಂದರೆಯಿಂದ ಮುಕ್ತಿ ಸಿಗೋದಕ್ಕ ಅಥವಾ ಪೋಸ್ಟ್ಪೋನ್ ಮಾಡೋದಕ್ಕ, ವಾಟ್ ಎವರ್? ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಗಳನ್ನ, ಶಾಂಪೂಗಳನ್ನ ಯೂಸ್ ಮಾಡೋದ್ರಿಂದ ಕೂಡ ಬಿಳಿ ಕೂದಲು ಆಗುತ್ತಾ ಅಂತ ನಾವಾಗ್ಲೇ ಕೂದಲು ಉದುರುತ್ತಾ ಅಂತ ಮಾತಾಡಿದ್ವಿ, ಬಟ್ ಬಿಳಿ ಕೂದಲು ಆಗುತ್ತಾ? ನಾ ಆಗ್ಲೇ ಹೇಳ್ದಂಗೆ ಕೆಮಿಕಲ್ಸ್ ಯಾವ ತರ ಬೇಕಾದ್ರೂ ರಿಯಾಕ್ಟ್ ಆಗಬಹುದು. ಓಕೆ, ಆಗೋ ಸಾಧ್ಯತೆಗಳಿದೆ. ಈ ಹೇರ್ ಡೈ ಯೂಸ್ ಮಾಡೋದ್ರಿಂದ ಒಂದು ಎಕ್ಸಾಂಪಲ್ ಆಗ್ಲೇ ಕೊಟ್ಟಿದ್ದೆ ನಾನು, ಭಾನುವಾರದ ಅಸ್ತಮದ ಬಗ್ಗೆ. ಸೊ ಅದರಿಂದನೂ ಸಮಸ್ಯೆ ಇದೇ ಆಗ್ಬೇಕು ಅಂತ ನಾ ಹೇಳ್ತಿಲ್ಲ. ಕೆಲವರಿಗೆ ತಲೆನೋವು ಬಂದಿದೆ ಡೈ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ, ಕೆಲವರಿಗೆ ಸ್ಕಿನ್ ರ್ಯಾಷಸ್ ಬಂದಿದೆ. ಸೊ ಒಬ್ರೊಬ್ರಿಗೆ ಒಂದೊಂಥರ ಕಾಯಿಲೆಗಳು ಬಂದಿದೆ. ಸಾಧ್ಯತೆಗಳಂತೂ ಇದ್ದೇ ಇದೆ. ಓಕೆ, ಈ ಅರ್ಲಿ ಗ್ರೇಯಿಂಗ್ ಅಂತ ನೋಡಿದಾಗ ಎಷ್ಟು ಅರ್ಲಿ ಆಗ್ಬಿಟ್ಟಿದೆ ಅಂದ್ರೆ ಸ್ಕೂಲಿಗೆ ಹೋಗೋ ಮಕ್ಳುಗಳಿಗೂ ಇವಾಗ ಹೈಸ್ಕೂಲ್ಗೆ ಬಂತು ಅಂತ ಹೇಳಿದ್ರೆ ಬಿಳಿ ಕೂದಲು ಇರೋದು ಅಯ್ಯೋ ಇವಾಗೇನು ಕಾಮನ್ ಅನ್ನೋಷ್ಟು ಕಾಮನ್ ಆಗ್ಬಿಟ್ಟಿದೆ. ಯಾಕೆ ಅಂತೀರಾ? ಪೇರೆಂಟ್ಸ್ ಏನ್ ಹೇಳ್ತೀರಾ ಸರ್, ಅರ್ಲಿ ಯಂಗ್ ಪೇರೆಂಟ್ಸ್ಗೆ? ಮೊದಲನೇದು, ಮಕ್ಕಳನ್ನ ರಾತ್ರಿ ಹೊತ್ತು ಬೇಗ ಮಲಗಿಸಿ ಬೆಳಿಗ್ಗೆ ಬೇಗ ಎದ್ದು ಓದಿಸೋದಕ್ಕೆ ಅಭ್ಯಾಸ ಮಾಡಿಸಿ. ಹೌ ಡು ಯು ಡಿಫೈನ್ ದಟ್ ಬೇಗ? ಬ್ರಾಹ್ಮಿ ಮುಹೂರ್ತ. ಅಟ್ಲೀಸ್ಟ್ ಎಲ್ಲರಿಗೂ ಅವರು ಆರೋಗ್ಯವಂತರಾಗಿರೋದು ಬೇಡವಾ? ನಾವು ಅಥವಾ ದೊಡ್ಡವ್ರ ಮಾತ್ರ ಆರೋಗ್ಯವಂತರಾಗಿರೋದು. ಜನರಲ್ ನೋಷನ್ ಏನಿರುತ್ತೆ ಅಂದ್ರೆ ಮಕ್ಕಳು ಪಾಪ ಚೆನ್ನಾಗಿ ನಿದ್ದೆ ಮಾಡ್ಲಿ, ಅವ್ರಿಗೆ ಯಾಕೆ ಬೇಕು ಅಂತ ಒಂದು ಪೇರೆಂಟಲ್ ಇರಬಹುದು. ಆದ್ರೆ ಅದೇ ತಪ್ಪು ಮಾಡ್ತಿರೋದು ನಾವು. ಅತಿಯಾದ ಪ್ರೀತಿಯೇ ನಮ್ಗೆ ಅದು ತೊಂದರೆ ಕೊಡ್ತಾ ಇರೋದು ಈಗ. ಸೊ ಇತ್ತೀಚಿನ ಹಲವಾರು ಕೇಸಸ್ ನಾನು ನೋಡಿರೋದ್ರಲ್ಲಿ ಅದೇ ಪ್ರಾಬ್ಲಮ್ ಆಗ್ತಿರೋದು. ಎಲ್ಲ ಮಕ್ಳ ಹತ್ರನೂ ಕೇಳಿ, ರಾತ್ರಿ ಮಲ್ಕೊಳ್ಳೋದು 11, 11:30, 12, 1 ಏನ್ ಮಾಡ್ತಿರ್ತಾರ? ಓದ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದು ಓದ್ಬೋದಲ್ಲ? ಇಲ್ಲ, ನಂಗೆ ರಾತ್ರಿ ಓದಿದ್ರೆ ಮಾತ್ರ ತಲೆಗೆ ಹತ್ತದು, ಬೆಳಿಗ್ಗೆ ಓದಿದ್ರೆ ತಲೆಗೆ ಹತ್ತೋದಿಲ್ಲ. ಅದು ಹೇಗೆ ಸಾಧ್ಯ ಇದೆ? ಅದು ಎಲ್ಲರಿಗೂ ಒಂದೇ ಅಲ್ವಾ? ನಾವು ಅನ್ಕೊಂಡ್ಬಿಟ್ಟಿದೀವಿ ಮನ್ಸು ತುಂಬಾ ಪವರ್ಫುಲ್ ಆಗಿದೆ, ನಂಗೆ ಆಗುತ್ತೆ ಅಂದ್ರೆ ಆಗುತ್ತೆ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಹಾಗಾಗಿ ನಾವು ಟ್ರೈನ್ ಮಾಡ್ಬಿಟ್ಟಿದೀವಿ ನನ್ನ ಮನ್ಸನ್ನ. ನಾನು ರಾತ್ರಿ ಓದಿದ್ರೆ ಮಾತ್ರ ನಂಗೆ ಮೆಮೊರಿ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಓದಿದ್ರೆ ನಂಗೆ ಮೆಮೊರಿ ಇರೋದಿಲ್ಲ. ಆಕ್ಚುಲಿ ಇದು ತಪ್ಪು. ನಾ ಆಗ್ಲೇ ಹೇಳ್ದಂಗೆನೆ ರಾತ್ರಿ ನಿದ್ದೆ ಬಿಟ್ಟಷ್ಟು ವಾಯು ಜಾಸ್ತಿ ಆಗುತ್ತೆ. ವಾಯು ಮನಸ್ಸಿನ ಮೇಲೆ ನಿಯಂತ್ರಣ ಇರುವಂತಹ ಒಂದು ದೋಷ. ಯಾವಾಗ ವಾಯು ಜಾಸ್ತಿ ಆಗುತ್ತೆ, ನಿಮ್ಮ ಮೆಮೊರಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಕಾನ್ಸಂಟ್ರೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಡಿಸಿಷನ್ ಮೇಕಿಂಗ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ತುಂಬಾ ತೊಂದರೆ ಇದೆ. ಲಾಂಗ್ ಟರ್ಮ್ ಅಲ್ಲಂತೂ ತುಂಬಾ ಪ್ರಾಬ್ಲಮ್ಗಳಾಗುತ್ತೆ. ಹಾಗಾಗಿ ಫಸ್ಟ್ ಮಕ್ಕಳಿಗೆ ರಾತ್ರಿ ಬೇಗ ಮಲಗಿಸೋದನ್ನ ಅಭ್ಯಾಸ ಮಾಡಿಸಿ ಈಗ್ಲಿಂದಾನೆ. ಬೆಳಿಗ್ಗೆ ಬೇಗ ಎಬ್ಸಿ, ಬ್ರಾಹ್ಮಿ ಮುಹೂರ್ತ ಅಲ್ಲದೆ ಇರೋ ಅಟ್ಲೀಸ್ಟ್ 1 ಗಂಟೆ ಬ್ರಾಹ್ಮಿ ಮುಹೂರ್ತದ ನಂತರ 6 ಗಂಟೆಗಾದ್ರೂ ದಿನ ಎಬ್ಸಿ, ಏನೂ ತೊಂದರೆ ಆಗೋದಿಲ್ಲ. ಈ ತರ ಮಾಡಿದ್ದೇ ಇದ್ರೆ ನಿಮ್ಮ ಮಕ್ಕಳಲ್ಲೂ ಅವ್ರದ್ದು ಆರೋಗ್ಯ ಚೆನ್ನಾಗಾಗುತ್ತೆ. ಒಂದದು. ಎರಡನೇದು, ದಿನನಿತ್ಯ ತಲೆಗೆ ಎಣ್ಣೆ ಹಾಕೋದನ್ನ ಅಭ್ಯಾಸ ಮಾಡಿಸಿ. ಮತ್ತೆ ಒಳ್ಳೆ ಆಹಾರ ಪದ್ಧತಿ, ಈ ಜಂಕ್ ಫುಡ್ಸ್ ಇರ್ಬೋದು, ಬೇಕರಿ ಪ್ರಾಡಕ್ಟ್ಸ್ ಗಳಿರ್ಬೋದು, ಈ ತರದ ಆದಷ್ಟನ್ನು ಅವಾಯ್ಡ್ ಮಾಡಿ ಒಳ್ಳೆ ಆಹಾರ ನೀವು ಮನೇಲಿ ಮಾಡ್ಕೊಡಿ. ಕಡಲೆಕಾಯಿ ಉಂಡೆ ಮಾಡ್ಕೊಡಿ, ಎಳ್ಳುಂಡೆ ಮಾಡ್ಕೊಡಿ, ಮೆಂತೆ ಹಿಟ್ಟದ ಉಂಡೆ ಮಾಡ್ಕೊಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಉಂಡೆ ಮಾಡ್ಕೊಡಿ. ಇದು ಒಳ್ಳೇದಿದು ಆರೋಗ್ಯಕ್ಕೆ, ಖಂಡಿತ ಮಾಡ್ಕೊಡಿ ಅದನ್ನ. ನಾನೊಂದು ಆರ್ಟಿಕಲ್ ಓದಿದೆ ವೆರಿ ರೀಸೆಂಟ್ಲಿ, ಐ ಥಿಂಕ್ ಒಂದು 2-3 days ಬ್ಯಾಕ್ ಓದಿರ್ಬೇಕು. ಒಂದು 5 ವರ್ಷದ ಮಕ್ಕಳಲ್ಲೂ ಕೂಡ 1 ಅಥವಾ 2 ಗ್ರೇ ಹೇರ್ ಕಾಣಿಸುತ್ತೆ. ದಟ್ ಈಸ್ ವೆರಿ ಕಾಮನ್ ಅಂತ ಆ ಆರ್ಟಿಕಲ್ ಹೇಳ್ತಿತ್ತು. ಅದು ಕಾಮನ್ ಅಲ್ಲ, ಅದು ನಾ ಹೇಳಿದ್ನಲ್ಲ, ಪದ್ಧತಿಗಳಲ್ಲಿ, ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಆಗಿ ಆತರ ಆಗ್ತಿರೋದು. ಮತ್ತೆ ಇನ್ನು ಕೆಲವು ಕಡೆ ಅಬ್ಸರ್ವ್ ಮಾಡಿದ್ದೀನಿ, ನನ್ನ ಮಕ್ಕಳು ಏನೂ ತಿಂತಾ ಇಲ್ಲ ಅಂತ ಹೇಳಿ ಟಿವಿ ಮುಂದೆ ಕೂರಿಸಿ ತಿನ್ಸೋದು ಅಥವಾ ಮೊಬೈಲ್ ನೋಡ್ಲಿಕ್ಕೆ ಕೊಟ್ಟು ತಿನ್ಸೋವಂಥದ್ದು, ಅಥವಾ ಮನೆ ಪೂರ್ತಿ ಅಥವಾ ಗೇಟಿಂದ ಹೊರಗೆ ಬಂದು, ಮನೆಯಿಂದ ಹೊರಗೆ ಬಂದು ಓಡಾಡ್ಸ್ಕೊಂಡು ತಿನ್ನೋವಂಥದ್ದು, ಇದೆಲ್ಲನೂ ದೋಷಕಾರಕಗಳೇ. ಹಾಗಾಗಿ ನಿಮ್ಮ ಮಗು 1 ದಿನ 2 ದಿನ ಉಪವಾಸ ಮಾಡಿದ್ರೂ ತೊಂದರೆ ಇಲ್ಲ. ದಯವಿಟ್ಟು ಈ ತರ ಅಭ್ಯಾಸಗಳನ್ನ ಮಾಡಿಸ್ಬೇಡಿ.
ಅಂದ್ರೆ ನನಗನ್ಸಿದ್ದು ನಾವ್ ಯಾವ್ದನ್ನ ತುಂಬಾ ಲೈಟ್ ಆಗಿ ತಗೋತಾ ಇದೀವೋ ಅದೇ ನಾವ್ ಮಾಡ್ತಿರೋ ದೊಡ್ಡ ತಪ್ಪ ಅಂತ. ಹೌದು, ನಮ್ಗೆ ಬೇಸಿಕಲಿ ಆರೋಗ್ಯದ ಬಗ್ಗೆ ಕಾಳಜಿನೇ ಇಲ್ಲ, ನಾಲೆಡ್ಜು ಇಲ್ಲ ನಮ್ಗೆ. ಹಾಗಾಗಿ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ ಇದರಿಂದ. ನಾವು ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾ ಇದೀವಿ ಬೇರೆ ಒಂದು ಪ್ರಾಕ್ಟೀಸಸ್ಗೆ. ಹೌದು, ಖಂಡಿತ ಹೌದು. ಈಗ ನಾವು ಅರ್ಲಿ ಗ್ರೇಯಿಂಗ್ ನ ತಡೆಗಟ್ಟಕ್ಕೆ ಅಥವಾ ಅದರದ್ದು ಸಿಂಪ್ಟಮ್ಸ್ ಏನಿರ್ಬೋದು, ಏನೇನು ಅವಾಯ್ಡ್ ಮಾಡ್ಬೇಕು ನೋಡಿದ್ವಿ. ಬಟ್ ಈಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ ಗ್ರೇಯಿಂಗ್ ಒಂದೆರಡು ಕಾಣ್ತಾ ಇದೆ ಚಿಕ್ಕ ಏಜ್ಗೆನೆ. ನನಗೆ ಇನ್ನು ನಾನು ಟೀನೇಜ್ ಅಲ್ಲೋ 20s ಅಲ್ಲೋ ಇದೀನಿ, ಗ್ರೇಯಿಂಗ್ ಆಗ್ತಾ ಇದೆ. ಈಗ ಏನ್ ಮಾಡ್ಬೇಕು ಅವ್ರು ಇಮಿಡಿಯೇಟ್ ಆಗಿ? ನಾನು ಆಗ್ಲೇ ಹೇಳ್ದಂಗೆ ಗ್ರೇ ಹೇರಿಗೆ ವಿಶೇಷವಾಗಿ ಪಿತ್ತದ ದೋಷದ ಇನ್ವಾಲ್ವ್ಮೆಂಟ್ ಇರುತ್ತೆ. ಹಾಗಾಗಿ ಪಿತ್ತ ಕಮ್ಮಿ ಮಾಡೋ ತರ ಆಹಾರವನ್ನ ಮತ್ತೆ ದಿನಚರಿಯನ್ನ, ಅಂದ್ರೆ ಆಗ್ಲೇ ಹೇಳ್ದಂಗೆ ರಾತ್ರಿ ನಿದ್ದೆ ಬಿಡಬೇಡಿ, ಬೆಳಿಗ್ಗೆ ಬೇಗ ಏಳಿ. ಪಿತ್ತ ಕಮ್ಮಿ ಮಾಡೋ ತರದ್ದು ಅಂತ ಹೇಳಿದ್ರೆ, ಅಥವಾ ಪಿತ್ತ ಉಂಟು ಮಾಡೋ ತರದ್ದು ತುಂಬಾ ಖಾರ ತಿನ್ನುವಂಥದ್ದು ಇರಬಹುದು, ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನ ತುಂಬಾ ತಿನ್ನುವಂಥದ್ದು ಇರಬಹುದು, ತುಂಬಾ ಕಡಲೆಕಾಯಿ ಬೀಜವನ್ನ ತಿನ್ನುವಂಥದ್ದು ಇರಬಹುದು, ಗೋಡಂಬಿಯನ್ನ ಅತಿಯಾಗಿ ತಿನ್ನುವಂಥದ್ದು ಇರಬಹುದು, ಅದನ್ನ ಉಪ್ಪಲ್ಲಿ ಎಣ್ಣೆಯಲ್ಲಿ ಕರೆದು ಉಪ್ಪು ಹಾಕಿ ತಿನ್ನುವಂಥದ್ದು ಇರಬಹುದು. ಈ ತರ ಕೆಲವೊಂದು ಪದ್ಧತಿಗಳೇನಿದೆ, ಅಥವಾ ಚಿಪ್ಸ್ ತಂದು ದಿನನಿತ್ಯ ಆಹಾರ ಜೊತೆಗೆ ಕೊಡುವಂಥದ್ದು ಇರಬಹುದು. ಈ ತರದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಅಂಡ್ ಪಿತ್ತ ಕಮ್ಮಿ ಮಾಡೋದ್ರಲ್ಲಿ ಕೆಲವೊಂದು ಸೊಪ್ಪುಗಳು, ಒಂದಲ್ಗ ಸೊಪ್ಪಿದೆ, ಅಕ್ಸೆ ಸೊಪ್ಪಿದೆ, ಆನಂತರ ನೆಲನೆಲ್ಲಿ ಸೊಪ್ಪಿದೆ, ಆನಂತರ ಬೆಟ್ಟನೆಲ್ಲಿಕಾಯಿ ಇದೆ. ಈ ತರದ ದಿನನಿತ್ಯದಲ್ಲಿ ಪ್ರಯೋಗ ಮಾಡಿ. ಗಣಿಕೆ ಸೊಪ್ಪಿದೆ, ದಿನನಿತ್ಯ ಉಪಯೋಗ ಮಾಡಿ. ಅಕ್ಕಿ ತೊಳೆದಿದ್ ನೀರು, ಪಾಲಿಶ್ಡ್ ಅಕ್ಕಿ ಬಗ್ಗೆ ನಾ ಮಾತಾಡ್ತಿಲ್ಲ, ಪಾಲಿಶ್ ಕಮ್ಮಿ ಇರುವಂತ ಸಾವಯವ ಅಕ್ಕಿಯನ್ನ, ಅಕ್ಕಿ ತೊಳೆದಿದ್ ನೀರನ್ನ 2 ಸತಿ ತೊಳೆದಿದ್ದನ್ನ ಚೆಲ್ಬಿಟ್ಟು 3ನೇ ಸತಿ ತೊಳೆದಿದ್ ನೀರನ್ನ ಕುಡಿಯೋದ್ರಿಂದನೂ ಕೂಡ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ. ಅರ್ಲಿ ಗ್ರೇಯಿಂಗ್ ಅಲ್ಲಿ ಅದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಮಾಡ್ಕೋಬಹುದು, ಬಟ್ ಇಂಟರ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಬೇರಿಗೆ ನಾವು ಆರೋಗ್ಯ ಅಂದ್ರೆ ಆರೈಕೆ ಮಾಡಬೇಕು. ಗಿಡಗಳಿಗೆ ಸೊಪ್ಪುಗಳಿಗೆ ಹಾಕಿದ್ರೆ ಅಷ್ಟು ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಹೊಟ್ಟೆಗೆ ಬೇಕಾಗುತ್ತೆ ಅದು. ಮತ್ತೆ ಇನ್ನೊಂದು ಲಿಂಬೆ ಹಣ್ಣಿನ ಶರ್ಬತ್ತು, ಬೆಲ್ಲ ಮತ್ತೆ ಏಲಕ್ಕಿ ಪುಡಿಯನ್ನ ಹಾಕಿ ಕುಡಿಯೋದ್ರಿಂದ ದಿನನಿತ್ಯ ಅದು ಕೂಡ ಸಾಕಷ್ಟು ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಖರ್ಜೂರ ಹೆಲ್ಪ್ ಆಗುತ್ತೆ. ಈ ತರದನ್ನ ದಿನನಿತ್ಯ ಉಪಯೋಗ ಮಾಡ್ಕೊಂಡು ಹೋಗಬಹುದು. ನಾವು ಬಾಲ್ಡ್ನೆಸ್ ಬಗ್ಗೆ ಮಾತಾಡಿದ್ವಿ, ಮತ್ತೆ ಅರ್ಲಿ ಗ್ರೇಯಿಂಗ್ ಬಗ್ಗೆ ಮಾತಾಡಿದ್ವಿ. ಇದೆರಡು ಕೂದಲಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಒಂದು ಡೈಲಿ ದಿನಚರಿ, ಒಂದು ಹೇರ್ ಕೇರ್ ರೊಟೀನ್ ಅಂದ್ರೆ ಏನಿರ್ಬೇಕು ಸರ್? ಆಗ್ಲೇ ಹೇಳ್ದಂಗೆ ಒಂದು ದಿನನಿತ್ಯ ಎಣ್ಣೆ ಹಚ್ಕೊಳ್ಳುವಂಥದ್ದು. ಇನ್ನೊಂದು ಸಿಂಪ್ಲೆಸ್ಟ್, ಪ್ರತಿದಿನ ಬಚ್ಚಲ ಮನೆಗೆ ಸ್ನಾನಕ್ಕೆ ಅಂತ ಕೂಡ್ಲೇನೆ ಕೂತ್ಕೊಳ್ಳೋದು, ಅಂಗಾಲಲ್ಲಿರೋ ನೀರನ್ನ ಒರೆಸ್ಕೊಳ್ಳೋದು. ಅಂಗಾಲಲ್ಲಿರೋ ನೀರನ್ನ ಒರೆಸ್ಕೊಂಡು ನಿಮ್ಮ ಮನೇಲಿ ಯಾವ ಎಣ್ಣೆ ಇದೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ, ಯಾವ್ದಾದ್ರು ಒಂದು ಎಣ್ಣೆ ಒಂದು ಅರ್ಧ ಚಮಚದಷ್ಟು ತಗೊಂಡು 2 ಪಾದಗಳಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. 1-2 ನಿಮಿಷ ಅಂಗಲ್ ಬಿಸಿ ಆಗುತ್ತೆ, ಹಚ್ತಾ ನಂತರ ಸೋಪ್ ಹಾಕಿ ತೆಗೆದ್ಬಿಡಿ. ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನ, ಚಕ್ಷು ಜಲಂಚ ವ್ಯಾಯಾಮಂ ಪಾದ ಅಧಃ ತೈಲಮರ್ದನಂ ಕರ್ಣಯೋಹೋ ಮೂರ್ನಿ ತೈಲಂಚ ಜರಾ ವ್ಯಾಧಿ ವಿನಾಶನ. ಎಷ್ಟು ಸಿಂಪಲ್ ಆಗಿ, ಎಷ್ಟು ಅಕ್ಯುರೇಟ್ ಆಗಿ ಹೇಳಿದ್ದಾರೆ ನೋಡಿ. ಚಕ್ಷು ಜಲಂ, ಕಣ್ಣಿಗೆ ನೀರನ್ನ ಎರಿಸ್ಕೊಳ್ಬೇಕಂತೆ. ಹೇಗೆ? ಬಾಯಲ್ಲಿ ನೀರು ತುಂಬಿಸ್ಕೊಂಡಿರ್ಬೇಕು, ನೀರು ಹಾಗೇ ಇರುತ್ತೆ. ಒಂದೊಂದು ಕಣ್ಣಿಗೆ 50 ಬಾರಿ ಮಾಮೂಲಿ ಟೆಂಪರೇಚರ್ ನೀರು, ಬಿಸಿ ನೀರಲ್ಲ, ಮಾಮೂಲಿ ನೀರು, ವಾರ್ಮ್ ವಾಟರ್ ನಾ ಹೇಳ್ತಿಲ್ಲ. ಟ್ಯಾಪ್ ಅಂದ್ರೆ ಏನು ಮಾಮೂಲಿ ನೀರು ಬರುತ್ತೆ, ಕಣ್ಣು ಮುಚ್ಕೊಳ್ಳುತ್ತೆ. ನೀವು ನೀರು ಎರ್ಚ್ಕೊಳ್ಬೇಕಾದ್ರೆ ಒಂದೊಂದು ಕಣ್ಣಿಗೆ 55 ಸತಿ ನೀರನ್ನ ಎರ್ಚ್ಕೊಳ್ಳೋದು. ದಿನಕ್ಕೊಂದು 4-5 ಸತಿ ಮಾಡೋದು ಇದನ್ನ. ಇದರಿಂದ ಕಣ್ಣಿನ ಸಮಸ್ಯೆಗಳು ಸಾಕಷ್ಟು ಕಮ್ಮಿ ಆಗುತ್ತೆ. ಎರಡನೇದು ಚಕ್ಷು ಜಲಾಂಶ ವ್ಯಾಯಾಮ, ನಿಯಮಿತವಾಗಿ ವ್ಯಾಯಾಮವನ್ನ ಮಾಡಬೇಕು. ನಾವು ಈ ಪಾರ್ಟ್ ಅನ್ನ ಎಲ್ಲರೂ ಮರಿತಾ ಇದ್ದೀವಿ ಅಂಡ್ ಮಾಡಿದ್ರು ತಪ್ಪು ಮಾಡ್ತಾ ಇದ್ದೀವಿ. ತುಂಬಾ ಜನ ಹತ್ರ ಕೇಳಿದಾಗ ಹೇಳ್ತಾರೆ, ವ್ಯಾಯಾಮ ಮಾಡ್ತೀರಾ? ಮಾಡ್ತೀನಿ. ಯಾವ ಟೈಮಲ್ಲಿ ಮಾಡ್ತೀರಾ? ರಾತ್ರಿ ಊಟ ಮಾಡ್ಬಿಟ್ಟು ಒಂದು ವಾಕಿಂಗ್ ಹೋಗ್ಬಿಟ್ಟು ಬರ್ತೀವಿ ಸರ್. ಇಲ್ಲ, ಇದು ಮಾಡಬಾರದು. ಆಹಾರ ಯಾವಾಗ ಹೊಟ್ಟೆಯಲ್ಲಿರುತ್ತೆ ಅದು ಜೀರ್ಣ ಆಗ್ಲಿಕ್ಕೆ ಶಕ್ತಿ ಬೇಕು. ನಾವು ವಾಕಿಂಗ್ ಶುರು ಮಾಡಿದಾಗ ಬಾಡಿ ಯೋಚನೆ ಮಾಡುತ್ತೆ, ಆಹಾರಕ್ಕೆ ಬೇಕಾ ವಾಕಿಂಗಿಗೆ, ಮಸಲ್ಸ್ಗೆ ಬೇಕಾ ಶಕ್ತಿ, ಅದು ಪ್ರಯಾರಿಟೈಸ್ ಮಾಡುತ್ತೆ. ಇಲ್ಲ ಮಸಲ್ಸ್ಗೆ ಬೇಕು. ಸೊ ಮಸಲ್ ಕಡೆಗೆ ಎನರ್ಜಿ ಡೈವರ್ಟ್ ಆಗ್ತಿದ್ದಂಗೆ ಹೊಟ್ಟೆಯಿಂದ ಎನರ್ಜಿ ಆ ಕಡೆಗೆ ಹೋಗುತ್ತೆ, ಅಜೀರ್ಣ ಆಗುತ್ತೆ. ಹಾಗಾಗಿ ವ್ಯಾಯಾಮ ಮಾಡೋದಾದ್ರೂ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಿ ಮಾಡಬೇಕು. ಅದು ಒಂದು ತಪ್ಪು ಮಾಡ್ತಾ ಇದ್ದೀವಿ. ಎಲ್ಲರೂ ಮಾಡೋದು ಫಸ್ಟ್ ವ್ಯಾಯಾಮ ಮಾಡ್ತೀವಿ ಆಮೇಲೆ ಸ್ನಾನ ಮಾಡ್ತೀವಿ. ಇಲ್ಲ, ಕ್ಲಿಯರ್ ಆಗಿ ಹೇಳಿದ್ದಾರೆ ಅದನ್ನ. ಫಸ್ಟ್ ಸ್ನಾನವನ್ನ ಮುಗಿಸಿ ಆ ನಂತರವನ್ನೇ ವ್ಯಾಯಾಮವನ್ನ ಮಾಡಬೇಕು. ಇದನ್ನ ದಿನಚರಿಯಾಗಿ ಅದನ್ನು ಮಾಡ್ತಾ ಹೋಗ್ಬೇಕು. ಇದು ಬರೀ ನಾನು ಕೂದಲು ಬಗ್ಗೆ ಮಾತಾಡ್ತಿಲ್ಲ, ಈಗ ಎಲ್ಲದಕ್ಕೂ ಸೇರಿಸಿ ಹೇಳ್ತಾ ಇರೋದು ನಾನು.
ಪಾದಾದಹ ತೈಲಮರ್ದನ, ಆಗ್ಲೇ ಹೇಳ್ದಂಗೆನೆ ಅಂಗಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದು. ಕರ್ಣಯೋಹೋ ಮೂರ್ಧ್ನಿ ತೈಲಂಚ, ಕಿವಿಗಳಿಗೆ ಎಣ್ಣೆಯನ್ನ ಹಾಕೊಳ್ಳೋದು. ಮೂರ್ಧ್ನಿ, ನೆತ್ತಿಗೆ ಎಣ್ಣೆಯನ್ನ ಹಾಕೊಳ್ಳುವಂಥದ್ದು. ಮೂರ್ಧ್ನಿ ಅಂದಾಗ ಬರೀ ನೆತ್ತಿ ಅಂತ ತಗೊಳ್ಳೋದಿಲ್ಲ ನಾವು, ಇಡೀ ಶಿರಭಾಗವನ್ನ ತಗೊಳ್ತೀವಿ ನಾವು. ಇದಿಷ್ಟನ್ನು ಮಾಡಿದ್ರೆ ಜರ ಅಂದ್ರೆ ಮುಪ್ಪು, ವ್ಯಾಧಿ ಅಂದ್ರೆ ರೋಗಗಳು. ಯಾವುದೋ ಒಂದು ರೋಗ ಹೇಳ್ತಿಲ್ಲ, ವ್ಯಾಧಿ ಸಮೂಹ. ನೀವು ಏನೇ ರೋಗಗಳು ಹೇಳಿದ್ರು ಅದೆಲ್ಲ ವ್ಯಾಧಿಗಳು. ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಒಂದು ಶ್ಲೋಕದಲ್ಲಿ ಆರೋಗ್ಯದ ಗುಟ್ಟನ್ನ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ನೀವು ಬರೀ ಕೂದಲು ಬಗ್ಗೆ ಕೇಳಿದ್ರಿ, ನಾನು ಇಡೀ ಆರೋಗ್ಯದ ಬಗ್ಗೆನೇ ಮಾತಾಡ್ತೇನೆ ನಾನು ಈ ಶ್ಲೋಕದಲ್ಲಿ. ಅದು ಆಯುರ್ವೇದದ ವಿಶೇಷತೆ. ಬ್ಯೂಟಿಫುಲ್ ಸರ್. ಇನ್ನು ಟ್ರೀಟ್ಮೆಂಟ್ ಅಂತ ಬರೋಣ. ಈ ಬಾಲ್ಡ್ನೆಸ್ ಆಗ್ಲಿ ಅಥವಾ ಅರ್ಲಿ ಗ್ರೇಯಿಂಗ್ ಆಗ್ಲಿ, ಆಯುರ್ವೇದ ಚಿಕಿತ್ಸೆಯಲ್ಲಿ ಏನು ಟ್ರೀಟ್ಮೆಂಟ್ ಅಥವಾ ಥೆರಪಿ ಇದೆ? ಇದನ್ನ ಈ ತೊಂದರೆಯಿಂದ ಮುಕ್ತಿ ಸಿಗೋದಕ್ಕ ಅಥವಾ ಪೋಸ್ಟ್ಪೋನ್ ಮಾಡೋದಕ್ಕ, ವಾಟ್ ಎವರ್ ಒಂದು ಟ್ರೀಟ್ಮೆಂಟ್ ಬರುತ್ತೆ. ಇಲ್ಲಿ ಕಟ್ಟೆ ತರ ಕಟ್ಬಿಟ್ಟು ಅದ್ರಲ್ಲಿ ಎಣ್ಣೆ ಹಾಕ್ತಿವಿ ನಾವು. ಆ ಥರ ಹಲವಾರು ಉಪಕ್ರಮಗಳಿದೆ. ಅಂಡ್ ಕಫದೋಷ ತುಂಬಾ ಪ್ರಬಲವಾಗಿದ್ದಾಗ ಲೀಚಸ್ ಇಂದ ಬ್ಲಡ್ ಸಕ್ ಮಾಡುವಂತ ಒಂದು ಥೆರಪೀಸ್ ಇದೆ. ಸುಮಾರು ಥೆರಪೀಸ್ ಇದೆ ಆ ಥರದ್ದು. ಹೊಟ್ಟೆಗೆ ಮೆಡಿಸಿನ್ ಜೊತೆಗೆ ಅದನ್ನು ಮಾಡ್ಕೊಂಡಿದ್ದೇ ಆದಲ್ಲಿ ಬಹಳ ಬೇಗ ರಿಸಲ್ಟ್ಸ್ ಬರುತ್ತೆ. ಸೊ ಹಾಗಿದ್ರೆ ಒಂದೇನಂದ್ರೆ, ಇಷ್ಟೆಲ್ಲ ಕಾನ್ವರ್ಸೇಷನ್ ಮೂಲಕ ಒಂದು ಗಟ್ಟಿಯಾಗಿ ನಮ್ಮ ಆಡಿಯನ್ಸ್ಗೆ ಅಥವಾ ಈ ಸಮಸ್ಯೆಗಳಿಂದ ಬಳಲ್ತಿರೋರ್ಗೆ ಏನ್ ಹೇಳ್ಬೋದು ಅಂದ್ರೆ, ರೆಮಿಡಿ ಇದೆ, ಬಟ್ ಐಡೆಂಟಿಫೈ ಮಾಡ್ಕೊಂಡು ರೈಟ್ ಟೈಮಿಗೆ ಬಂದ್ರೆ ಡಿಲೇ ಮಾಡ್ದಲೆ ನಿಮ್ಗೆ ಪರಿಹಾರ ಸಿಗ್ಬೋದು ಅಂತ ಹೇಳ್ಬೋದು. ಅತಿಯಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬೇಡಿ. ಆಯುರ್ವೇದ ಇರಬಹುದು ಅಥವಾ ಹಲವಾರು ಚಿಕಿತ್ಸಾ ಪದ್ಧತಿಗಳಿದೆ. ಯಾರನ್ನಾರು ಒಬ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಗೈಡೆನ್ಸ್ ತಗೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ಈ ಟ್ರೀಟ್ಮೆಂಟ್ಸ್ ಅಥವಾ ನಿಮ್ಮ ಚಿಕಿತ್ಸಾ ವಿಧಾನದಲ್ಲಿ, ಈ ಚಿಕಿತ್ಸಾ ವಿಧಾನದಲ್ಲಿ ಇನ್ ಪರ್ಟಿಕ್ಯುಲರ್ ಸಕ್ಸಸ್ ರೇಟ್ ಹೇಗಿದೆ ಸರ್? ಡಿಫರ್ಸ್. ಎಲ್ಲಾದ್ರಲ್ಲೂ ನಾವು 100% ಸಕ್ಸಸ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವರಲ್ಲಿ ರಿಸಲ್ಟ್ಸ್ ಇದೆ, ಕೆಲವರಲ್ಲಿ ರಿಸಲ್ಟ್ಸ್ ಇಲ್ಲ. ಕನಿಷ್ಠ ಪಕ್ಷ 3 ತಿಂಗಳಂತೂ ಟೈಮ್ ಬೇಕು ನಮ್ಗೆ. ನಾ ಆಗ್ಲೇ ಹೇಳ್ದಂಗೆ 10 ವರ್ಷದಿಂದ ಇರೋ ಕಾಯಿಲೆ ನಾವು ಒಂದಿಂದಲೂ ಹಸಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕನಿಷ್ಠ ಪಕ್ಷ ಮಾಡಲೇಬೇಕಾಗುತ್ತೆ. ಹೌದು, ಕನಿಷ್ಠ ಪಕ್ಷ 3 ತಿಂಗಳಲ್ಲಿ ನಮಗೊಂದು ಪರಿಣಾಮ ಅಂತೂ ಕಂಡು ಬರುತ್ತೆ. ವರ್ಷಾನ್ಗಟ್ಲೆ ಕಾಯೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂದ್ರೆ ನಮ್ಮ ಆಡಿಯನ್ಸ್ ಯಾರಾದ್ರೂ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರಕ್ಕೆ ಬಂದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಸಿಗುತ್ತೆ? ವಿತ್ ಅಪಾಯಿಂಟ್ಮೆಂಟ್. ಹೌದು, ವಿತ್ ಅಪಾಯಿಂಟ್ಮೆಂಟ್ ಬಂದು ಭೇಟಿ ಮಾಡಬಹುದು. ಸರ್, ತುಂಬಾ ಸಂತೋಷ ಆಯ್ತು. ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್, ನಾವ್ ಎಲ್ರಿಗೂ ಆಸೆ ಇರೋದು ಅಂದ್ರೆ ನಾನು ಚೆನ್ನಾಗಿ ಕಾಣ್ಬೇಕು ಅಂತ. ಅದಕ್ಕೆ ಹೇರ್ ಪ್ಲೇಸ್ ಅ ಮೇಜರ್ ರೋಲ್ ಆಲ್ಸೋ. ಒಬ್ರಿಗೆ ಒಂದು ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ಅಂದ್ರೆ ನಾನು ಚೆನ್ನಾಗಿದ್ದೀನಿ ಅಂದಾಗ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಏನಾದ್ರು ಅಚೀವ್ ಮಾಡಕ್ ಹೋಗ್ತಾರೆ. ಆ ಕ್ಷೇತ್ರದಲ್ಲಿ ನೀವು ಪರಿಣಿತರಿದ್ದೀರಿ. ಇವತ್ತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಥ್ಯಾಂಕ್ ಯು.